ನೋಡಿ, ಇನ್ನು ಬೇಸಿಗೆ ಆರಂಭ ಕಂಪ್ಲೀಟ್ ಆಗಿಲ್ಲ, ಪ್ರಾರಂಭದಲ್ಲಿ ಇದೀವಿ ನಾವಿನ್ನು. ಇನ್ನು ಮಾರ್ಚ್ ಕೂಡ ಬಂದಿಲ್ಲ, ಫೆಬ್ರವರಿ ಎಂಡಿಂಗ್ ಅಲ್ಲಿ ಇದೀವಿ. ಈಗಲೇ ಬಿಸಿಲಿನ ಧಗೆ ಅನ್ನುವಂಥದ್ದು ಜನರನ್ನ ಸುಡ್ತಾ ಇದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಕುಡಿಯುವ ನೀರಿಗೋಸ್ಕರ ತತ್ವಾರ ಶುರುವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದೆ. ಬನಹಟ್ಟಿ ಪಟ್ಟಣದ ವಾರ್ಡ್ ನಂಬರ್ 2ರ ಕಾಡಸಿದ್ದೇಶ್ವರ ಗುಡಿ ಸದಾಶಿವನಗರ, ವಾರ್ಡ್ ನಂಬರ್ 12ರಲ್ಲೂ ಸಹ ನೀರಿಲ್ಲದೆ ಬಣಗುಡ್ತಾ ಇರುವಂಥದ್ದು ಶುದ್ಧ ಕುಡಿಯುವ ನೀರಿನ ಘಟಕಗಳು. ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಶುದ್ಧ ನೀರಿನ ಘಟಕಗಳು. ಇದು ಆರ್ಮ್ಯಾಕ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಕೆಟ್ಟು ನಿಂತಿದ್ದಂತಹ ನೀರಿನ ಘಟಕವನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ. ವಾರ್ಡ್ ನಂಬರ್ 15 ರಬಕವಿ ಬನಹಟ್ಟಿ ನಗರಸಭೆ ವಾರ್ಡ್ ನಂಬರ್ 15ರಲ್ಲಿ ನೀರಿನ ಘಟಕ ಬಂದಾಗಿತ್ತು. ಸುಮಾರು 3 ವರ್ಷದಿಂದ ನೀರಿನ ಘಟಕ ಕೆಲಸ ಮಾಡ್ತಿರಲಿಲ್ಲ. ನಾವು ವರದಿ ಪ್ರಸಾರ ಮಾಡಿದ ಒಂದೇ ಗಂಟೆಯಲ್ಲಿ ಸ್ಥಳಕ್ಕೆ ನಗರಸಭೆ ಅಧಿಕಾರಿ ರಮೇಶ್ ಅವರು ಭೇಟಿ ಕೊಟ್ಟು ಅದನ್ನು ಪುನರಾರಂಭ ಮಾಡಿದ್ದಾರೆ. 3 ವರ್ಷಗಳಿಂದ ಅದು ಕೆಲಸ ಮಾಡ್ತಿರ್ಲಿಲ್ಲ. ಇವತ್ತು ನೋಡಿ ನೀರು ಬರ್ತಾ ಇಲ್ಲ. 3 ವರ್ಷಗಳಿಂದ ಅಲ್ಲಿ ಒಂದು ಹನಿ ನೀರು ಬರ್ತಾ ಇರಲಿಲ್ಲ. ಇವತ್ತು ನೋಡಿ ನೀರು ಬರ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಬೇಸಿಗೆಯ ಧಗೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದಾದ್ಯಂತ ಶುದ್ಧ ನೀರಿನ ಘಟಕಗಳು ಒಂದಷ್ಟು ಕಡೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸ್ಥಗಿತವಾಗಿದೆ ತಾಂತ್ರಿಕ ದೋಷದಿಂದ. ಅದನ್ನು ಸರಿಪಡಿಸುವಂತೆ ಮತ್ತು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂತೆ ನಿಮ್ಮ ಆರ್ಮ್ಯಾಕ್ಸ್ ಬೆಳಗ್ಗೆಯಿಂದಲೂ ಸಹ ನಿರಂತರವಾಗಿ ಸುದ್ದಿನ ಪ್ರಸಾರ ಮಾಡ್ತಾ ಇದೆ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಒಂದೇ ಗಂಟೆಯಲ್ಲಿ ಆ ಸ್ಥಗಿತಗೊಂಡಿದ್ದಂಥ ನೀರಿನ ಘಟಕದ ಸ್ಥಳಕ್ಕೆ ಬನಹಟ್ಟಿ ಪಟ್ಟಣದ ವಾರ್ಡ್ 15ರ ಪೌರಾಯುಕ್ತ ರಮೇಶ್ ಅವರು ಭೇಟಿ ಕೊಟ್ಟು ಅಲ್ಲಿ ಆ ನೀರಿನ ಘಟಕವನ್ನು ಪುನರಾರಂಭ ಮಾಡಿದ್ದಾರೆ. ಇನ್ನೊಂದಷ್ಟು ಘಟಕಗಳ ಅಕ್ಕಪಕ್ಕ ಇದಾವಂತೆ, ಅದನ್ನು ಸಹ ಮುಂದಿನ ಹಂತಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ.